In this video, we'll learn lesson number 2, Deepavaliya Mahime from Saahithya Sangama, prescribed for class 9th and 10th ICSE examination year 2017 onwards. Okay, this is a Janapada story. Okay, so it is the introduction. We'll see it's been told from one person to another person. That is called Janapada, a folk story. ಮಾನವನ ಪುರಾತನ ಸಂಸ್ಕೃತಿಯ ಹಾಗೂ ಸಂಪ್ರದಾಯದ ಮೇಲೆ ಹೆಚ್ಚು ಬೆಳಕು ಬೀರಬಲ್ಲ ಜಾನಪದ ಪ್ರಕಾರಗಳಲ್ಲಿ ಕತೆ ಪ್ರಮುಖವಾದುದು. ಸೊ ಇನ್ ಹ್ಯೂಮನ್ ಪುರಾತನ ಏಜ್ ಓಲ್ಡ್ ಸಿವಿಲೈಸೇಷನ್ ಹಾಗೂ ಸಂಪ್ರದಾಯ ಇನ್ ಟ್ರೆಡಿಷನ್, ದಿಸ್ ಜಾನಪದ ಇಸ್ ದ ಟಾರ್ಚ್ ಬೇರರ್. ಇಟ್ಸ್ ಒನ್ ಆಫ್ ದ ಪ್ರಮುಖ ಇಂಪಾರ್ಟೆಂಟ್ ಒನ್. ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಈ ಕತೆಗಳ ಉಗಮ. So these stories have come from mouth to mouth, and its origin because its evolution ಮತ್ತು ಪ್ರಸಾರ, its spread. ಅಭ್ಯಸಿಸಿದವರಿಗೆ whoever has studied this, ಇದು ಅಸತ್ಯವೆನಿಸದು. So they believe that it's true. ಮಾನವ ಅವನ ಸಮಾಜ ಮತ್ತು ಸಂಸ್ಕೃತಿ ನಾಗರಿಕತೆಗಳ ಬಗ್ಗೆ ಅಧಿಕ ಪುರಾವೆಗಳನ್ನು, ಸೊ ಹ್ಯೂಮನ್ ಆ್ಯಂಡ್ ಹಿಸ್ ಸೊಸೈಟಿ ಆ್ಯಂಡ್ tradition and civilization, about all this Janapada will give more clue, because it's been spread from generation to generation from a long time. So by reading the stories, we'll know what kind of life and our ancestors used to lead. ಪ್ರಾಮಾಣಿಕ ವಿಜ್ಞಾನವೂ ಆಗಿದೆ. ಸೊ ದಿಸ್ ಈಸ್ ಲೈಕ್ ಅ ಟ್ರೂ ಸೈನ್ಸ್ ಆಲ್ಸೋ. ಸಾಮಾಜಿಕ, ಭಾಷಿಕ, ಚಾರಿತ್ರಿಕ, ಸೊ ಸಾಮಾಜಿಕ ಸೋಷಿಯಲಿ, ಲಿಟ್ರಲಿ, ಚಾರಿತ್ರಿಕ ಹಿಸ್ಟಾರಿಕಲಿ, ಮನಃಶಾಸ್ತ್ರೀಯ ಸೈಕಲಾಜಿಕಲಿ, ಹಾಗೂ ಮಾನವಶಾಸ್ತ್ರೀಯ ಹ್ಯೂಮನ್ಲಿ. ಸೊ ಡಿಫ್ರೆಂಟ್ ವ್ಯೂಸ್, ದೃಷ್ಟಿಕೋನ ಮೀನ್ಸ್ ವ್ಯೂಸ್, ಓಕೆ, ಮೂಲಕ ಮನುಷ್ಯ ವರ್ಗದ ತಿಳುವಳಿಕೆ ಮತ್ತೊಂದು ಮುಖವಾಗುತ್ತದೆ. ಸೊ ಹೌ ಹ್ಯೂಮನ್ಸ್ ವರ್ ಕ್ಲಾಸಿಫೈಡ್ ಆ್ಯಂಡ್ ಆಲ್ಸೋ ಆಲ್ ದೋಸ್ ಥಿಂಗ್ಸ್ ದಿಸ್ ಜನಪದ ವಿಲ್ ಟೆಲ್ ಅಸ್. ಈ ಸಂಪ್ರದಾಯದ ಕಥೆಗಳು ಗದ್ಯ ಪದ್ಯಗಳೆರಡರಲ್ಲಿಯೂ ವ್ಯಕ್ತವಾಗಿದೆ. ಸೊ ದಿಸ್ ಜನಪದ ಹ್ಯಾಸ್ ಬೀನ್ ಎಕ್ಸ್ಪ್ರೆಸ್ಡ್ ಇನ್ ಬೋತ್ ದ ಫಾರ್ಮ್ಸ್, ಪ್ರೋಸ್ ಆ್ಯಂಡ್ ಪೊಯಮ್, ಮೀನ್ಸ್ ಲೆಸನ್ ಆ್ಯಂಡ್ ಪೊಯಮ್. ಕತೆಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ನೆನ್ನೆ ಮೊನೆಯದಲ್ಲ. So listening to stories or telling stories is it was not a matter of only today. So it is there from many years. ಶ್ರಮದ ಉಪಶಮನಕ್ಕಾಗಿ ಕಲೆ ಜನ್ಮ ತಾಳಿತು. So when we are tired, okay, and when we are resting, this art came into picture, right? When we are feeling bored or when we want to take a change, we will get into some hobby. ಸೊ ಆರ್ಟ್ ಕೇಮ್ ಇನ್ ಟು ಪಿಕ್ಚರ್ ದಟ್ ಟೈಮ್. ಕತೆ ಹುಟ್ಟಿದ್ದು ಈ ಅನಿವಾರ್ಯದ ಫಲವಾಗಿ ಎಂದು ಹೇಳಬಹುದು. ಈವನ್ ದೀಸ್ ಜನಪದ ಸ್ಟೋರೀಸ್ ಆರ್ ಎನಿ ಸ್ಟೋರೀಸ್, ದೇ ಸ್ಟಾರ್ಟೆಡ್ ಎವಾಲ್ವಿಂಗ್ ಬಿಕಾಸ್ ಆಫ್ ದಿಸ್. ನೌ ಲೆಟ್ಸ್ ಗೆಟ್ ಇನ್ ಟು ದ ಲೆಸನ್. ಸಾವಿರಾರು ವರ್ಷಗಳ ಹಿಂದೆ ಚಿನ್ನಾರಿ ರಾಜ್ಯದಲ್ಲಿ ಒಬ್ಬ ರಾಜನಿದ್ದ. ಸಾವಿರಾರು ವರ್ಷ, ಸಾವಿರ ಮೀನ್ಸ್ ಥೌಸಂಡ್ಸ್, ಓಕೆ, ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ, ವರ್ಷಗಳ ಹಿಂದೆ ಚಿನ್ನಾರಿ ರಾಜ್ಯ, ಒನ್ ಕಿಂಗ್ಡಮ್ ನೇಮ್ ವಾಸ್ ಚಿನ್ನಾರಿ. ಒಬ್ಬ ರಾಜನಿದ್ದ. ಇಟ್ ಯೂಸ್ ಟು ಬಿ ರೂಲ್ಡ್ ಬೈ ಎ ಕಿಂಗ್. ಅವನ ಹೆಸರು ಪ್ರತಾಪ. ಹಿಸ್ ನೇಮ್ ವಾಸ್ ಪ್ರತಾಪ. ರಾಜ್ಯ ಚಿಕ್ಕದಾಗಿದ್ದರೂ ಸಂಪದ್ಭರಿತವಾಗಿತ್ತು. ದೋ ದ ಕಿಂಗ್ಡಮ್ ವಾಸ್ ಸ್ಮಾಲ್, ಚಿಕ್ಕದಾಗಿದ್ದರೂ ಸಂಪದ್ಭರಿತ. ಇಟ್ ವಾಸ್ ಫುಲ್ ಆಫ್ ವೆಲ್ತ್. ಪ್ರಜೆಗಳು ಸುಖ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. So the citizens over there, they were very happy. They used to lead their life happily. ಭಂಡಾರದಲ್ಲಿ ಹೇರಳಧನವಿತ್ತು. ಸೊ ಇನ್ ಟ್ರೆಜರಿ, ಹೇರಳ ಮೀನ್ಸ್ ಲಾಟ್, ಧನ, ಮನಿ, ಲಾಟ್ ಆಫ್ ಮನಿ ವಾಸ್ ದೇರ್. ದೆರ್ ವಾಸ್ ನೋ ಫಿನಾನ್ಷಿಯಲ್ ಪ್ರಾಬ್ಲಮ್ ಫಾರ್ ದೆಮ್. ಇದರಿಂದ ಪ್ರತಾಪ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದನು. ಸೊ ಬಿಕಾಸ್ ಆಫ್ ದಿಸ್ ರಿಚ್ನೆಸ್, ಪ್ರತಾಪ ಯೂಸ್ ಟು ಸ್ಪೆಂಡ್ ಮನಿ ಲೈಕ್ ವಾಟರ್, ಮೀನ್ಸ್ ಹಿ ಯೂಸ್ ಟು ಸ್ಪೆಂಡ್ without caring.
ದೊಡ್ಡ ಸೈನ್ಯವನ್ನು ಕಟ್ಟಿದನು. ಹಿ ಬಿಲ್ಟ್ ಅ ಬಿಗ್ ಆರ್ಮಿ. ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಹಿ ಎಕ್ಸ್ಪ್ಯಾಂಡೆಡ್ ಹಿಸ್ ಕಿಂಗ್ಡಮ್. ಪ್ರತಾಪನ ಒಳ್ಳೆಯ ಗುಣದ ಜೊತೆ, ದೋ ಪ್ರತಾಪ ಹ್ಯಾಡ್ ಗುಡ್ ಕ್ವಾಲಿಟೀಸ್, ಅಲಾಂಗ್ ವಿತ್ ದಟ್ ಅವನೊಬ್ಬ ಹಠಮಾರಿ. ಸೊ ಹಿ ವಾಸ್ ಅ ಸ್ಟಬರ್ನ್. ಓಕೆ, ಅಭಿಮಾನಿ ಮೀನ್ಸ್ ಲೈಕ್ಡ್ ಬೈ ಪೀಪಲ್. ಸೊ ಹಿ ವಾಸ್ ಕೈಂಡ್ ಆಫ್ ಸ್ಟಬರ್ನ್. ಸೊ ಅಬೌಟ್ ದಿಸ್ ಇಟ್ ವಾಸ್ ಅ ವರಿ ಫಾರ್ ದ ಸಿಟಿಸನ್ಸ್. ಪ್ರಜೆಗಳಿಗೆ ಚಿಂತೆ ಮೀನ್ಸ್ ವರಿ, ಚಿಂತೆಯಾಗಿತ್ತು. ಒಂದು ದಿನ ಅವನ ರಾಜ್ಯಕ್ಕೆ ಕಾಶ್ಮೀರದಿಂದ ಕೆಲವು ಜನರು ಕೇಸರಿ ಮಾರುವ ವ್ಯಾಪಾರಿಗಳು ಬಂದರು. ಸೊ ಒನ್ ಡೇ ಟು ಹಿಸ್ ಕಿಂಗ್ಡಮ್ ಫ್ರಮ್ ಕಾಶ್ಮೀರ್ ಫ್ಯೂ ಪೀಪಲ್ ಹೂ ಸೆಲ್ ಸ್ಯಾಫ್ರಾನ್. ಓಕೆ, ದೋಸ್ ಟ್ರೇಡರ್ಸ್, ವ್ಯಾಪಾರಿಗಳು ಮೀನ್ಸ್ ಟ್ರೇಡರ್ಸ್ ಕೇಮ್. ಅವರು ತಮ್ಮ ಜೊತೆ ಭಾರೀ ಮೊತ್ತದ ಕೇಸರಿ ಹೊತ್ತು ತಂದಿದ್ದರು. ದೇ ಹ್ಯಾಡ್ ಬ್ರಾಟ್ ಅ ಲಾಟ್ ಆಫ್ ಸ್ಯಾಫ್ರಾನ್ ಅಲಾಂಗ್ ವಿತ್ ದೆಮ್. ಕೇಸರಿ ಬೆಲೆ ಜಾಸ್ತಿ. ಸ್ಯಾಫ್ರಾನ್ ಈಸ್ ವೆರಿ ಕಾಸ್ಟ್ಲಿ. ಹೀಗಾಗಿ ಅವರು ಪ್ರತಾಪನಿಗೆ ಅದನ್ನು ಮಾರಲು ಇಚ್ಛಿಸಿದರು. ಸೊ ದೇ ವಾಂಟೆಡ್ ಟು ಸೆಲ್ ಟು ಪ್ರತಾಪ ಬಿಕಾಸ್ ಹಿ ಈಸ್ ಅ ಕಿಂಗ್ ಆ್ಯಂಡ್ ಹಿ ಹ್ಯಾಡ್ ಲಾಟ್ ಆಫ್ ಮನಿ. ಪ್ರತಾಪ ಆ ವ್ಯಾಪಾರಿಗಳಿದ್ದರೂ ತಾನು ಎಷ್ಟು ದೊಡ್ಡ ಶ್ರೀಮಂತ ಎಂದು ತೋರಿಸುವ ಆಸೆ ಆಯಿತು. So this Pratapa wanted to show how rich he is in front of them because they have come from Kashmir, along a distanced kingdom. ಅವರ ಬಳಿ ಇದ್ದ ಎಲ್ಲ ಕೇಸರಿಯನ್ನು ಖರೀದಿಸಿದನು. ಸೊ ಹಿ ಬಾಟ್ ಆಲ್ ದ ಸ್ಯಾಫ್ರಾನ್ ವಿಚ್ ವಾಸ್ ವಿತ್ ದಮ್. ಇದರಿಂದ ವ್ಯಾಪಾರಿಗಳಿಗೆ ತುಂಬ ಸಂತೋಷವಾಯಿತು. ಬಿಕಾಸ್ ಆಫ್ ದಿಸ್ ದ ಟ್ರೇಡರ್ಸ್ ವರ್ ವೆರಿ ವೆರಿ ಹ್ಯಾಪಿ. ಅವರು ನೋಡುತ್ತಿದ್ದಂತೆಯೇ ಅದನ್ನೆಲ್ಲ ಗೊಬ್ಬರದ ಗುಂಡಿಗೆ ಸುರಿಸಿದನು. So after buying from them, he asked his servants to put all the saffron into the garbage. So they were seeing actually the traders. It is very difficult to like cultivating a saffron and getting it to the final product is very difficult. So it was sad for them to see that, though they got money. Okay, it's not mentioned here. ಧನ ಮತ್ತು ಸಮೃದ್ಧಿಯ ದೇವತೆ. ಧನ ಈಸ್ ಮನಿ, ಸಮೃದ್ಧಿ ವೆಲ್ತ್, ಗಾಡೆಸ್ ಈಸ್ ಲಕ್ಷ್ಮಿ. ಓಕೆ, ಇನ್ ಅವರ್ ಇಂಡಿಯನ್ ಟ್ರೆಡಿಷನ್ ವಿ ರೆಫರ್ ಟು ಗಾಡೆಸ್ ಲಕ್ಷ್ಮಿ ಫಾರ್ ದ ಮನಿ ಆರ್ ದ ವೆಲ್ತ್, ಆಲ್ ದೋಸ್ ಥಿಂಗ್ಸ್. ಇದರಿಂದ ಅಪಮಾನವಾಯಿತು. ಶಿ ವಾಸ್ ಡಿಫೇಮ್ಡ್, ಶಿ ವಾಸ್ ಇನ್ಸಲ್ಟೆಡ್ ಬಿಕಾಸ್ ಆಫ್ ದಿಸ್, ವಿಚ್ ಹಿಸ್ act of putting saffron in the garbage and buying the saffron, giving lot of money, and he wasted. So she was a little disturbed by this. She felt insulted. So because of goddess Lakshmi, okay, Krupeinda, because of her, ಶ್ರೀಮಂತನಾಗಿ ಮೆರೆಯುತ್ತಿರುವ ಪ್ರತಾಪನ ಸೊಕ್ಕು ಇಳಿಸಲು ಲಕ್ಷ್ಮೀ ದೇವತೆ ನಿರ್ಧರಿಸಿದಳು. ಬಿಕಾಸ್ ಆಫ್ ಲಕ್ಷ್ಮಿ, ದಿಸ್ ಪ್ರತಾಪ ವಾಸ್ ಶ್ರೀಮಂತ, ಮೀನ್ಸ್ ಹಿ ವಾಸ್ ಎ ರಿಚ್ ಪರ್ಸನ್. ಸೊ ಶಿ ವಾಂಟೆಡ್ ಟು ಸೊಕ್ಕು ಮೀನ್ಸ್ ಹಿಸ್ ಆರೋಗೆನ್ಸ್, ಇಳಿಸಲು ಮೀನ್ಸ್ ಬ್ರಿಂಗ್ ಇಟ್ ಡೌನ್. ಲಕ್ಷ್ಮೀ ದೇವತೆ ನಿರ್ಧರಿಸಿದ, ಶಿ ಡಿಸೈಡೆಡ್. ದೆನ್ ಪ್ರತಾಪನ ಮೂರ್ಖತನದಿಂದ ಅವಳಿಗೆ ತುಂಬ ಸಿಟ್ಟು ಬಂತು. ಬಿಕಾಸ್ ಆಫ್ ಹಿಸ್ ಸ್ಟುಪಿಡ್ನೆಸ್, ಆರೋಗೆನ್ಸ್, ಶಿ ಗಾಟ್ ವೆರಿ ಆ್ಯಂಗ್ರಿ. ಸಿಟ್ಟು ಮೀನ್ಸ್ ಆ್ಯಂಗ್ರಿ. ಸಿಟ್ಟು ಮೀನ್ಸ್ ವೆರಿ ಆ್ಯಂಗ್ರಿ. ಆ್ಯಂಗ್ರಿ ಮೀನ್ಸ್ ಕೋಪ. ಕೆಲವೇ ದಿನಗಳಲ್ಲಿ ಪ್ರತಾಪ ಜೂಜಾಡುವುದನ್ನು ಕಲಿತ. ಸೊ ಶಿ ಹ್ಯಾಸ್ ಪುಟ್ ಸಮ್ ಮಂತ್ರ, ಸಮಥಿಂಗ್ ಮ್ಯಾಜಿಕ್. ಸೊ ಪ್ರತಾಪ ಲರ್ನ್ಡ್ ಗ್ಯಾಂಬ್ಲಿಂಗ್. ದಿನ ಕಳೆದಂತೆ ಅವನು ತನ್ನೆಲ್ಲ ಸಂಪತ್ತನ್ನು ಜೂಜಿನಲ್ಲಿ ಸೋತು ನಿರ್ಗತಿಕನಾದನು. ಆಸ್ ದ ಡೇಸ್ ಪಾಸ್ಡ್, ಹಿ ಲಾಸ್ಟ್ ಆಲ್ ಹಿಸ್ ಮನಿ ಆ್ಯಂಡ್ ಹಿ ಬಿಕೇಮ್ ಎಂಪ್ಟಿ ಹ್ಯಾಂಡೆಡ್. ಅವನ ರಾಜ್ಯ ಕೈತಪ್ಪಿತು. ಹಿಸ್ ಕಿಂಗ್ಡಮ್ ವಾಸ್ ಆಕ್ಯುಪೈಡ್ ಬೈ ಸಮ್ವನ್ ಎಲ್ಸ್. ಶತ್ರುಗಳು ಅವನ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರು. ಸೊ ಹಿಸ್ ಎನಿಮೀಸ್ ದೇ ಕೇಮ್ ಅಂಡ್ ಅಟ್ಯಾಕ್ಡ್ ಆನ್ ಹಿಸ್ ಕಿಂಗ್ಡಮ್. ಸದಾ ಜೂಜಿನಲ್ಲಿ ನಿರತನಾದ ಪ್ರತಾಪನಿಗೆ ಶತ್ರುಗಳನ್ನು ಎದುರಿಸುವ ಶಕ್ತಿ ಇರಲಿಲ್ಲ. ಬಿಕಾಸ್ ಹಿ ವಾಸ್ ಆಲ್ವೇಸ್ ಇನ್ವಾಲ್ವ್ ಇನ್ ದ ಗ್ಯಾಂಬ್ಲಿಂಗ್, ಹಿ ಡಿಂಟ್ ಹ್ಯಾಡ್ ದ ಕೆಪಾಸಿಟಿ ಟು ಫೈಟ್ ವಿತ್ ಹಿಸ್ ಎನಿಮೀಸ್. ಆ ರಾತ್ರಿ ಪ್ರತಾಪ ತನ್ನ ಮಗ ಮತ್ತು ಸೊಸೆಯೊಂದಿಗೆ ರಾಜ್ಯವನ್ನು ಬಿಟ್ಟು ಹೊರಟನು. ದಟ್ ಡೇ ನೈಟ್ ವೆನ್ ದೀಸ್ ಪೀಪಲ್ ಅಟ್ಯಾಕ್ಡ್ ಹಿಸ್ ಕಿಂಗ್ಡಮ್, his son and daughter-in-law, they left the kingdom.
ಈಗ ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಹಿ ಹ್ಯಾಡ್ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್. 3 ಹಗಲು ರಾತ್ರಿ ಪ್ರಯಾಣ ಮಾಡುತ್ತಾ ದೂರದ ರಾಜ್ಯವೊಂದಕ್ಕೆ ಬಂದರು. ಸೊ 3 days and nights they did that journey and they came near another kingdom. ನಗರದ ಹೊರಗೆ ಒಂದು ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸತೊಡಗಿದರು. ಔಟ್ಸೈಡ್ ದ ಸಿಟಿ of that other kingdom they built a hut and they started to live there. ಪ್ರತಾಪ ಮತ್ತು ಅವನ ಮಗ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದರು. ಪ್ರತಾಪ and his son they used to get up early in the morning and used to go for work. ಕಟ್ಟಿಗೆ ಹೊಡೆಯುವುದು, ಬ್ರೇಕಿಂಗ್ ದ ಲಾಗ್ಸ್, ವುಡನ್ ಲಾಗ್ಸ್, ಮತ್ತು ಬಂಡೆ ಸೀಳುವುದು, ಕ್ರ್ಯಾಕಿಂಗ್ ದ ಸ್ಟೋನ್ಸ್, ಪೈರು ನಾಟಿ ಮಾಡುವುದು, ಪ್ಯಾಡಿ ಕಲ್ಟಿವೇಷನ್, ಹೀಗೆ ಯಾವ ಕೆಲಸವಾದರೂ ಸರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ಲೈಕ್ ದಿಸ್ ಎನಿ ಕೈಂಡ್ ಆಫ್ ವರ್ಕ್ ದೇ ಯೂಸ್ ಟು ವರ್ಕ್ ಹಾರ್ಡ್. ರಾಜನ ಸೊಸೆಯ ಹೆಸರು ಸುಮಂಗಳ. ದ ಕಿಂಗ್ಸ್ ಡಾಟರ್ ಇನ್ ಲಾಸ್ ನೇಮ್ ವಾಸ್ ಸುಮಂಗಳ. ಅವಳು ತುಂಬ ಬುದ್ಧಿವಂತೆ. ಶಿ ವಾಸ್ ವೆರಿ ಇಂಟೆಲಿಜೆಂಟ್. ಮನೆಯಲ್ಲಿ ಚೊಕ್ಕವಾಗಿ ಸಂಸಾರ ಮಾಡುತ್ತಾ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ದ ಹೌಸ್, ದ ಮ್ಯಾಟರ್ಸ್ ಇನ್ ದ ಹೌಸ್. ತನ್ನ ಮಾವ ಮತ್ತು ಗಂಡನಿಗೆ ಧೈರ್ಯ ಹೇಳುತ್ತಿದ್ದಳು. ಶಿ ಯೂಸ್ ಟು ಟೆಲ್ ಬ್ರೇವ್ ವರ್ಡ್ಸ್ ಫಾರ್ ದ ಹಸ್ಬೆಂಡ್ ಆ್ಯಂಡ್ ಫಾದರ್ ಇನ್ ಲಾ, because he had realized his mistake, right? So that they will not feel sad, so she used to tell them the brave words. ಅವರಿಗೆ ದುಃಖವಾಗದಂತೆ ಎಚ್ಚರ ವಹಿಸಿದ್ದಳು. she wanted to make sure that they will not be in the sad situation. ನೀವು ಕೆಲಸದಿಂದ ಹಿಂದಿರುವಾಗ ಏನಾದರೂ ಒಂದು ವಸ್ತುವನ್ನು ಮರೆಯದೆ ತನ್ನಿ ಎಂದು ಅವರಿಗೆ ಹೇಳಿದ್ದಳು. ಸೊ ವೆನ್ ಎವರ್ ಯು ಕಮ್ ಬ್ಯಾಕ್ ಫ್ರಮ್ ವರ್ಕ್, ಬ್ರಿಂಗ್ ಎನಿಥಿಂಗ್ ಯು ಬ್ರಿಂಗ್. ಅವಳ ಮಾತಿನಂತೆಯೇ ಪ್ರತಾಪ ಮತ್ತು ಅವನ ಮಗ ಮನೆಗೆ ಹಿಂದಿರುಗುವಾಗ ಏನಾದರೂ ಒಂದು ವಸ್ತು. ಸೊ ಆ್ಯಸ್ ಪರ್ ಹರ್ ವರ್ಡ್ಸ್, ಪ್ರತಾಪ ಆ್ಯಂಡ್ ಹಿಸ್ ಸನ್, ವೆನ್ ದೇ ವರ್ ಕಮಿಂಗ್ ಬ್ಯಾಕ್ ಟು ಹೌಸ್, ದೇ ಯೂಸ್ ಟು ಬ್ರಿಂಗ್ ಸಮಥಿಂಗ್. ಇಟ್ಟಿಗೆ, ಬ್ರಿಕ್, ಕಲ್ಲು, ಸ್ಟೋನ್, ಕಟ್ಟಿಗೆ, ದ ವುಡ್ ಇತ್ಯಾದಿ ಎಕ್ಸೆಟ್ರಾ ದೇ ಯೂಸ್ ಟು ಬ್ರಿಂಗ್. ಒಂದು ದಿನ ಅವರಿಗೆ ಬೇರೇನೂ ವಸ್ತು ದೊರೆಯದಿದ್ದಾಗ ಮರದ ಬುಡದಲ್ಲಿ ಬಿದ್ದಿದ್ದ ಒಂದು ಸತ್ತ ಹಾವನ್ನು ಎತ್ತಿಕೊಂಡು ಬಂದರು. ಒನ್ ಡೇ ದೇ ಡಿಂಟ್ ಗೆಟ್ ಎನಿಥಿಂಗ್, ಸೊ ದೇ ಗಾಟ್ ಅ ಡೆಡ್ ಸ್ನೇಕ್ ನಿಯರ್ ದ ಬಾಟಮ್ ಆಫ್ ದ ಟ್ರೀ. ದೇ ಬಾಟ್ ಇಟ್. ಸುಮಂಗಳ ಆ ಸತ್ತ ಹಾವನ್ನು ತನ್ನ ಗುಡಿಸಲಿನ ಮೇಲೆ ಎಸೆದಳು. ಸುಮಂಗಳ ಥ್ರೋಡ್ ದಟ್ ಡೆಡ್ snake on top of their hut. We will see the next part of the lesson in the next video.